40 ಕೋಟಿ ಒಂದು ಸಲ, 40 ಕೋಟಿ 2 ಸಲ, 100 ಕೋಟಿ. ಪಂಚರ್ ಆಗಿರೋ ತನ್ನ ಸೈಕಲ್ ರಿಪೇರಿ ಮಾಡೋಕೆ ದುಡ್ಡಿಲ್ಲದ ಭಿಕಾರಿ ಮನೆಯಳಿಯ ಒಂದು ಡೈಮಂಡ್ ಕಲಿಗಾಗಿ ಹೇಗೆ 100 ಕೋಟಿಯ ಹರಾಜ್ ಕರ್ದ. ದೇಶದ ಬೆಲೆ ಬಾಳುವ ಆ ಡೈಮಂಡ್ ನ ದೊಡ್ಡ ದೊಡ್ಡ ಶ್ರೀಮಂತರು ಖರೀದಿ ಮಾಡೋಕೆ ಆಗದಿರುವಾಗ ಅದನ್ನ ಹೇಗೆ ಒಬ್ಬ ಭಿಕಾರಿ ಮನೆಯಳಿಯ ಖರೀದಿ ಮಾಡ್ದ. 1 ನಿಮಿಷದಲ್ಲಿ ಭಿಕಾರಿ ಶ್ರೀಮಂತನಾದ ರೋಚಕ ಕಥೆಯನ್ನ ಕೇಳಿ. ಸೆಕ್ಯೂರಿಟಿ, ಈ ಬಿಕಾರಿಯನ್ನ ಹೊರಗಾಕಿ. ಡೆಲಿವರಿ ಬಾಯ್ ನ ಪಾರ್ಟಿಗೆ ಯಾರು ಕರೆದಿದ್ದು? ತನ್ನ ಯೋಗ್ಯತೆ ಏನು ಅಂತ ತಿಳಿಯದೆ ಶ್ರೀಮಂತರ ಪಾರ್ಟಿಗೆ ಹೇಳ್ದೆ ಕೇಳದೆ ಬರ್ತಾರೆ. ಒಳ್ಳೆ ಊಟ ಮಾಡ್ಬೇಕಾದ್ರೆ ನೆಟ್ ಡ್ರೆಸ್ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ. ನನ್ ಭಿಕಾರಿ ಅಲ್ಲ, ನಾನಿಲ್ಲಿ ಊಟ ಮಾಡಕ್ಕೂ ಬಂದಿಲ್ಲ. ಆದ್ರೆ ಇಲ್ಲಿ ನನ್ನ ಗರ್ಲ್ ಫ್ರೆಂಡ್ ವೈಭವಿಯ ಬರ್ತಡೆ. ವೈಭವಿ ಮೇಡಮ್ ನಿನ್ ಗರ್ಲ್ ಫ್ರೆಂಡಾ? ನಿನ್ನ ಯೋಗ್ಯತೆಗೆ ತಕ್ಕಂತೆ ಕನ್ಸ್ ಕಾಣು. ತೊಲಗು ಇಲ್ಲಿಂದ. ನೀನು ಊಟ ಮಾಡೋಕ್ ಬಂದಿದ್ಯಾ ಅಂತ ನಾನ್ ತಿಳ್ಕೊಂಡ್ರೆ ನಿನ್ ಯೋಗ್ಯತೆಗಿಂತ ಹೆಚ್ಚು ಮಾತಾಡ್ತೀಯಲ್ಲ. ಅದನ್ನ ಕೇಳಿ ಸಾಮ್ರಾಟ್ನ ಸಹನೆಯ ಕಟ್ಟೆ ಮೀರಿತ್ತು. ಅವನ ಕಣ್ಣುಗಳಲ್ಲಿ ಬೆಂಕಿಯ ಜ್ವಾಲೆ ಇತ್ತು. ಅವನು ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ವೈಭವಿ ಎಲ್ಲಿದ್ಯಾ? ಹೊರಗ್ ಬಾ. ಅಲ್ಲ, ಇನ್ನು ಡ್ರಾಮಾ ನೋಡಕ್ಕಿದ್ಯಾ? ಸಾಮ್ರಾಟ್ನ ಸ್ವರ ಕೇಳ್ತಿದ್ದಂತೆ ವೈಭವಿ ಓಡ್ಕೊಂಡು ಹೊರಗೆ ಬಂದವಳೆ ಡೆಲಿವರಿ ಬಾಯ್ ಡ್ರೆಸ್ ಹಾಕೊಂಡು ಸಾಮ್ರಾಟ್ ಕೈಯಲ್ಲಿ ಕೇಕ್ ಬಾಕ್ಸ್ ಹಿಡ್ಕೊಂಡಿದ್ದನ್ನ ನೋಡ್ತಾಳೆ. ಸಾಮ್ರಾಟ್, ಇವತ್ ನನ್ ಬರ್ತ್ಡೇ, ಸುಮ್ನೆ ಡ್ರಾಮಾ ಮಾಡ್ಬೇಡ ನೀನು. ನೋಡು, ನಾನ್ ನಿಂಗೆ ಬರ್ತಡೇ ವಿಶ್ ಮಾಡಕ್ ಬಂದಿದ್ದೆ. ಕೇಕ್ ಕೂಡ ತಂದಿದ್ದೀನಿ. ಆದ್ರೆ ಇವ್ರು ನನ್ನನ್ನ ಒಳಗ್ ಬರಕ್ ಬಿಡ್ತಿಲ್ಲ. ನೀನೇ ಹೇಳು, ನಾನ್ ನಿನ್ ಬಾಯ್ ಫ್ರೆಂಡ್ ಅಂತ. ಸಾಮ್ರಾಟ್, ಈ 50 ರೂಪಾಯಿ ಪೇಸ್ಟ್ರಿನ ನೀನ್ ಕೇಕ್ ಅಂತೀಯ? ನಾನ್ ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳೋಕೆ ನಿನಗೆ ಎಷ್ಟು ಧೈರ್ಯ? ಅಷ್ಟರಲ್ಲಿ ಹಿಂದಿನಿಂದ ಸೂಟು ಬೂಟು ಹಾಕೊಂಡು ಜಗನ್ ಬಂದವನೇ ಸಾಮ್ರಾಟ್ನ ಹೀಯಾಡ್ಸೋದಕ್ಕೆ ಶುರು ಮಾಡ್ದ. ಓ ಸಾಮ್ರಾಟ್, ಏನಾದ್ರೂ ಡೆಲಿವರಿ ಮಾಡೋಕ್ ಬಂದ್ಯಾ? ವೈಭವಿ, ನಿನ್ ಸ್ಟ್ಯಾಂಡರ್ಡ್ ಹೇಗ್ ಇಷ್ಟೊಂದು ಚೀಪ್ ಆಯ್ತು? ಒಬ್ಬ ಬಿಕಾರಿನ ನೀನು ನಿನ್ ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ಯಾ? ಹೇಗೆ? ಗ್ರೋ ಅಪ್ ಮೈ ಲೇಡಿ. ಹಾಗೇನೂ ಇಲ್ಲ. ಇವನಂತ ಲೋ ಕ್ಲಾಸ್ ಹುಡುಗ ನನ್ ಬಾಯ್ ಫ್ರೆಂಡ್ ಜನ್ಮದಲ್ಲಾಗಲ್ಲ. ಅದು ನನ್ ಜೊತೆ ಯಾರಾದ್ರೂ ಇರ್ತಾರೆ ಅಂದ್ರೆ ಅದು ನೀನು ಜಗನ್. ಅಟ್ಲೀಸ್ಟ್ ನೀನ್ ನನ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತೀಯಾ? ವೈಭವಿ, ನೀನ್ ನನ್ನನ್ ಬಿಟ್ಟು ಬೇರೊಬ್ಬರ ಜೊತೆ ಹೇಗಿರ್ತೀಯ? ನನ್ ಜೀವನದ ಎಲ್ಲಾ ಸೇವಿಂಗ್ಸ್ ನ ಇಟ್ಕೊಂಡು ನಿಂಗೆ ಮನೆ ಗಿಫ್ಟ್ ಮಾಡೋ ಪ್ರಾಮಿಸ್ ಮಾಡಿದ್ದೆ ನಾನು. ನೆನ್ಪಿದ್ಯಲ್ವಾ ನಿಂಗೆ? ಸಾಮ್ರಾಟ್, ಆ ದುಡ್ಡಿಂದ ನೀನ್ ಮನೆಯಲ್ಲ ಜೋಪಡಿ ಖರೀದಿ ಮಾಡ್ತೀಯ. ನಿನಗ್ ಯೋಗ್ಯತೆ ಇಲ್ಲ, ಮರ್ಯಾದೆ ಇಲ್ಲ. ನಿನ್ನ ಮದ್ವೆ ಆದ್ರೆ ನಾನ್ ಈ ಸೊಸೈಟಿಲಿ ಮುಖ ತೋರ್ಸಕ್ಕಾಗಲ್ಲ. ಇದೇ ಭಿಕಾರಿ ಜೊತೆ ನೀನ್ ಇಷ್ಟು ವರ್ಷ ಇದ್ದೆ ಅನ್ನೋದನ್ನ ನೀನ್ ಮರಿಬೇಡ ವೈಭವಿ. ಅನಾವಶ್ಯಕ ಮಾತನಾಡೋ ಸಮಯ ಇದಲ್ಲ. ಇವತ್ ನನ್ ಬರ್ತ್ಡೇ, ತೊಲಗು ಇಲ್ಲಿಂದ. ನಿನ್ ಜೊತೆ ನನ್ ಜೀವನ ಹಾಳು ಮಾಡೋಕೆ ನಾನ್ ತಯಾರಿಲ್ಲ. ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ತಲೆ ತಿರುಗಿ ಬೀಳಷ್ಟು ಡ್ರಿಂಕ್ಸ್ ಮಾಡ್ದ. ಪ್ರಜ್ಞೆ ತಪ್ಪಿದ ಮೇಲೆ ಸಾಮ್ರಾಟ್ಗೆ ಏನು ನೆನಪಿರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋದ್ರು. ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ. ಅವಳನ್ನ ನೋಡಿದಾಗ ಅವನಿಗೆ ಬೆವರಳಿಯಿತು. ಅದೇ ಸಮಯಕ್ಕೆ ನಿದ್ದೆ ಎಂದಿದ್ದ ಆ ಹುಡುಗಿ ಕಿರ್ಚಾಡ್ತಾ ಹೇಳಿದ್ಲು, ಅಯ್ಯೋ, ನೀನ್ ಯಾರು? ನನ್ ರೂಮ್ಗೆ ಹೇಗ್ ಬಂದೆ? ನಂಗ್ ನಿಜ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ. ನೆನೆ ನೈಟ್ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನು ನಿಜ ಹೇಳ್ತಿದ್ದೀನಿ, ನನ್ನ ನಂಬು. ಅದನ್ನ ಕೇಳಿ ಸಿಟ್ಟಲ್ಲಿ ಕೂತಿದ್ದ ಸಾನ್ಯಾ ಸಾಮ್ರಾಟ್ನ ಕೆನೆಗೆ ಜೋರಾಗಿ ಬಾರಿಸಿದ್ಲು. ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ? ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು? ಯಾರೀ ಅಪರಿಚಿತ ಹುಡುಗಿ? ಇದರ ಹಿಂದೆ ವೈಭವಿ ಕೈವಾಡ ಇರ್ಬೋದಾ? ಸಾಮ್ರಾಟ್ ಜೊತೆ ಮುಂದೇನಾಗುತ್ತೆ ತಿಳಿಯೋಕೆ ಕೊನೆ ತನಕ ನಮ್ ಜೊತೆ ಇರಿ. ಅದೇ ಸಮಯಕ್ಕೆ ಸುನಾಮಿಯಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು. ಅದರಿಂದ ಅವರಿಬ್ಬರ ಜೀವನ ಬದಲಾಗೋಗಿತ್ತು. ಬಾಗಿಲಲ್ಲಿ ಸಾನ್ಯಾನ ತಾತ ಶ್ರೀಕಂಠ ದತ್ತ ನಿಂತಿದ್ರು. ಸಾನ್ಯಾ, ಏನ್ ನಡೀತಿದೆ ಇಲ್ಲಿ? ಯಾರಿವನು? ತಾತ, ಇವನ್ ಯಾರು? ಇವನು ನನ್ ರೂಮ್ಗೆ ಹೇಗ್ ಬಂದ ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಇವನನ್ನ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಸಾನ್ಯಾ, ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು. ಆದ್ರೂ ನೀನು ಅದನ್ನ ಬ್ರೇಕ್ ಮಾಡ್ದೆ. ಅಂಡ್ ಹುಡ್ಗ, ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ. ನಮ್ಮ ಕುಟುಂಬದ ಕಾನೂನಿನ ಪ್ರಕಾರ ಇವತ್ತಿಂದ ನೀನು ದತ್ತ ಕುಟುಂಬದ ಅಳಿಯ. ಆದ್ರೆ ನೀನು ಹೆಸರಿಗಷ್ಟೇ ಅಳಿಯನಾಗಿರ್ತೀಯ. ಶ್ರೀಕಂಠ ದತ್ತ ಕೆಂಗಣ್ಣಿನಿಂದ ಸಾಮ್ರಾಟ್ನ ದುರ್ಗುಟ್ಟಿ ನೋಡಿ ತನ್ನ ಗೂಂಡಾಗಳಿಗೆ ಹೇಳಿದ್ರು, ನಿನ್ನೆ ರಾತ್ರಿ ಏನಾಯ್ತು ಅಂತ ನೆನಪು ಬರುವಷ್ಟು ಇವನಿಗೆ ಹೊಡಿರಿ. ಸಾಮ್ರಾಟ್ ವಿಷಯ ಏನು ಅಂತ ಹೇಳೋ ಮೊದ್ಲೇ ಶ್ರೀಕಂಠನ ಗೂಂಡಗಳು ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಶ್ರೀಕಂಠನ ವಯಸ್ಸಿಗೆ ಗೌರವ ಕೊಟ್ಟ ಸಾಮ್ರಾಟ್ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ. ಸ್ವಲ್ಪ ಸಮಯದ ನಂತರ ಅವರು ಗೂಂಡಾಗಳಿಗೆ ನಿಲ್ಸೋಕೆ ಸನ್ನೆ ಮಾಡಿ ಸಾನ್ಯಾ ಕಡೆ ತಿರುಗಿ ಹೇಳಿದ್ರು, ಸಾನ್ಯಾ, ನೀನು ಮಾಡಿರೋದು ಸರಿಯಲ್ಲ. ಈ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಇವತ್ ಸಂಜೆ ಅಕ್ರಮ್ನ ಪಾರ್ಟಿಯಲ್ಲಿ ನಿನ್ ಜೊತೆ ನಿನ್ ಗಂಡ ಕೂಡ ಇರ್ಬೇಕು. ಅಕ್ರಮ್ನ ಹೆಸರು ಕೇಳಿದಾಗ ಸಾಮ್ರಾಟ್ನ ಕಾಲು ನಡುಗಿದ್ವು. ಇದಕ್ಕಿಂತ ಮೊದಲೇ ಅಕ್ರಮ್ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಅಂತ ಸಾಮ್ರಾಟ್ ಕೇಳ್ಪಟ್ಟಿದ್ದ. ಅವನ ಮುಂದೆ ಪೊಲಿಟಿಷಿಯನ್, ಬಿಸ್ನೆಸ್ ಮ್ಯಾನ್ ಹಾಗೂ ಎಲ್ಲ ದೊಡ್ಡ ವ್ಯಕ್ತಿಗಳು ತಲೆಬಾಗ್ತಾರೆ. ಅಂಡ್ ಇಲ್ಲಿ ಶ್ರೀಕಂಠನ ಮಾತಿಗೆ ಆಗಲ್ಲ ಅನ್ನೋ ಧೈರ್ಯ ಯಾರಿಗೂ ಇರ್ಲಿಲ್ಲ. ಆದ್ರಿಂದ ಸಾಮ್ರಾಟ್ ರಾತ್ರಿಯ ಪಾರ್ಟಿಗೆ ತಯಾರಾದ. ನೀನ್ ನನ್ ಜೀವನ ಹಾಳು ಮಾಡಿ ಈಗ ರೆಡಿ ಆಗಿ ಪಾರ್ಟಿಗೆ ಬಂದಿದ್ಯಲ್ಲ. ಸಾನ್ಯಾಳ ಮಾತಿಗೆ ಸಾಮ್ರಾಟ್
ಸಾಮ್ರಾಟ್ ಹತ್ರ ಉತ್ತರ ಇರಲಿಲ್ಲ. ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದ ಬಡವನಾಗಿದ್ರೆ ಸಾನ್ಯಾ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ಲು. ಸಾಮ್ರಾಟ್, ನನ್ ಮರ್ಯಾದೆ ಇನ್ನೂ ತೆಗಿಬೇಡ. ಈ ಗಲೀಜ್ ಉಂಗ್ರನ ತೆಗಿ ಪ್ಲೀಸ್. ಆ ಉಂಗುರ ಸಾಮ್ರಾಟ್ನ ತಂದೆ ಸಂಜಯ್ನ ಕೊನೆಯ ನೆನಪಾಗಿತ್ತು. ಅವರು ತೀರಿ ಹೋದ್ಮೇಲೆ ಸಾಮ್ರಾಟ್ ಯಾವತ್ತೂ ಉಂಗುರನ ಕೈಯಿಂದ ತೆಗೆದಿರ್ಲಿಲ್ಲ. ಅದರಿಂದ ಸಾಮ್ರಾಟ್ ಸಿಟ್ಟನ್ನ ನುಂಗಿ ಸಾನ್ಯಾಳಿಗೆ ಹೇಳ್ದ, ಸಾರಿ ಸಾನ್ಯಾ, ಈ ಉಂಗ್ರ ತೆಗಿಯಕ್ಕಾಗಲ್ಲ, ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಸಾನ್ಯಾ ಸಿಟ್ಟಲ್ಲಿ ಒಳಗೋದ್ಲು. ಸಾಮ್ರಾಟ್ ಅವಳ ಹಿಂದೆಯೇ ಹೋದ. ಅಕ್ರಮ್ನ ಮನೆ ಕೋಟೆ ಅಂತಿತ್ತು. ಅದರ 4 ದಿಕ್ಕಲ್ಲೂ ಬೌನ್ಸರ್ ಗನ್ ಹಿಡ್ಕೊಂಡು ನಿಂತಿದ್ರು. ಸಾನ್ಯಾ ಮತ್ತೆ ಸಾಮ್ರಾಟ್ ಒಳಗೋಗ್ತಿದ್ದಂತೆ ಹಿಂದಿನಿಂದ ಒಂದು ವಾಯ್ಸ್ ಕೇಳ್ತು. ಹೋ, ಇಲ್ಲಿ ನಿನಗೆ ವೇಟರ್ ಕೆಲಸ ಸಿಕ್ಕಿದೆ ಅನ್ಸುತ್ತೆ. ಅದು ಬೇರೆ ಯಾರು ಅಲ್ಲ, ಸಾಮ್ರಾಟ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಲೆಗೆ ಬೀಳಿಸಿದ ಜಗನ್ ಆಗಿದ್ದ. ಹೇ ಸಾನ್ಯಾ, ನೀನ್ ಯಾವತ್ತಿಂದ ಈ ರೀತಿ ಬಿಕಾರಿ ಜೊತೆ ಇರೋದಕ್ ಶುರು ಮಾಡ್ದೆ? ಸಾಮ್ರಾಟ್ ಅದಕ್ಕೆ ಉತ್ತರ ಕೊಡೋ ಮೊದಲೇ ಸಾನ್ಯಾ ಒಂದು ಮಾತು ಹೇಳಿದ್ದನ್ನ ಕೇಳಿ ಜಗನ್ ಮತ್ತೆ ಸಾಮ್ರಾಟ್ ಬೆಚ್ಚಿ ಬಿದ್ರು. ನಿನ್ ಲಿಮಿಟ್ ಅಲ್ಲಿ ಮಾತಾಡು ಜಗನ್. ಸಾಮ್ರಾಟ್ ನನ್ ಗಂಡ. ಏನು, ಈ ಡೆಲಿವರಿ ಬಾಯ್ ನಿನ್ ಗಂಡನ? ಇವನಲ್ಲಿ ಅಂತದ್ ಏನ್ ಕಂಡೆ? ಜಗನ್ನ ಈ ಮಾತು ಕೇಳಿ ಸಾನ್ಯಾ ಮತ್ತು ಸಿಟ್ಟಾದ್ಲು. ನಂತರ ಅವಳು ಹೇಳಿದ್ದನ್ನ ಕೇಳಿ ಜಗನ್ನೇನು ಸುತ್ತಮುತ್ತಲಿದ್ದ ಜನರೆಲ್ಲ ಬೆಚ್ಚಿ ಬಿದ್ರು. ನೋಡು ಜಗನ್, ಅವ್ನ್ ಹೇಗೆ ಇರ್ಲಿ, ನಿನಗಿಂತ ಬೆಟರ್. ಅಟ್ಲೀಸ್ಟ್ ಹುಡುಗಿರ್ಗೆ ಮರ್ಯಾದೆ ಕೊಡೋ ಗೊತ್ತಿದೆ. ದಾರಿಲ್ ಹೋಗೋರನ್ನ ನಿಲ್ಸಿ ಅವ್ನ್ ಕೆಟ್ಟದ್ ಮಾತಾಡಲ್ಲ. ಸಾನ್ಯಾ ಒಂದ್ ರಾತ್ರಿಲಿ ತನ್ನ ಜೀವನ ಬುಡಮೇಲ್ ಮಾಡಿದ ಹುಡುಗನ ಪರವಾಗಿ ಯಾಕೆ ಮಾತಾಡ್ತಿದ್ಲು? ಸಾಮ್ರಾಟ್ ಅವಳ ಮನ್ಸನ್ನ ಗೆದ್ದಿದ್ನ. ಸಾನ್ಯಾ ಮುಂದೆ ಮಾತಾಡೋ ಮೊದಲು ಅಲ್ಲಿಗೆ ಪಾರ್ಟಿಯ ಹೋಸ್ಟ್ ಅಕ್ರಮ್ ರೀಚ್ ಆದ. ಅವನನ್ನ ನೋಡಿದ ಕೂಡಲೇ ಜಗನ್ ಹೇಳ್ದ, ನೋಡಿ ಅಕ್ರಮ್ ಸರ್, ಆ ಕಿತ್ತೋಗಿರೋ ಬಟ್ಟೆ ಹಾಕೊಂಡಿರೋ ಬಿಕಾರಿ ಇನ್ವಿಟೇಷನ್ ಇಲ್ದೆ ಪಾರ್ಟಿಗೆ ಬಂದಿದ್ದಾನೆ. ಗಾರ್ಡ್ಸ್ ಈ ಬಿಕಾರಿನ ಕರೆದು ಹೊರಗೆ ಊಟ ಕೊಡಿ. ನಮ್ ಗೆಸ್ಟ್ಗಳ ಜೊತೆ ಇವನನ್ನ ನಿಲ್ಲೋಗ್ ಬಿಡ್ಬೇಡಿ ಅಂತ ಹೇಳ್ತಿದ್ದಾಗ ಅಕ್ರಮ್ನ ಕಣ್ಣು ಸಾಮ್ರಾಟ್ ಬೆರಳಿನ ಮೇಲ್ಬಿತ್ತು. ಅದರಲ್ಲಿ ಸಾಮ್ರಾಟ್ ಸಾನ್ಯಾ ಸ್ವಲ್ಪ ಹೊತ್ತು ಮುಂಚೆ ಕಿತ್ತು ಬಿಸಾಡೋಕೆ ಹೇಳಿದ ಉಂಗುರ ಇತ್ತು. ಉಂಗುರ ನೋಡಿದ ಕೂಡಲೇ ಅಕ್ರಮ್ನ ನಡವಳಿಕೆ ಚೇಂಜ್ ಆಯ್ತು. ಅವನ ಮುಖದಲ್ಲಿ ಖುಷಿ ಕಂಡಿತು. ಅವನು ಓಡ್ಕೊಂಡು ಸಾಮ್ರಾಟ್ ಬಳಿ ಬಂದ. ನೀವ್ ಯಾರೇ ಆಗಿರ್ಲಿ, ನಿಮ್ ಹತ್ರ ನಂಗೆ ಮಾತಾಡ್ಬೇಕು. ನಾವ್ ರೂಮ್ ಒಳಗ್ ಹೋಗೋಣವಾ? ಅಕ್ರಮ್ ಸಾಮ್ರಾಟ್ನ ನೀವು ಅಂತ ಕರೆದು ಗೌರವದಿಂದ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದನ್ನ ಕಂಡು ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು. ಸಾನ್ಯಾ ಮತ್ತೆ ಶ್ರೀಕಂಠನಿಗೆ ಸಾಮ್ರಾಟ್ ನಲ್ಲಿ ಅಕ್ರಮ್ಗೆ ಅಂಥದ್ದೇನ್ ಕಂಡಿತು ಅಂತ ಅರ್ಥನೇ ಆಗಿಲ್ಲ. ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಸಾಮ್ರಾಟ್ ಜೊತೆ ನೀವು ಅಂತ ಹೇಳಿ ಮಾತಾಡಿದ್ಯಾಕೆ? ಅಕ್ರಮ್ ನಂತ ಫೇಮಸ್ ವ್ಯಕ್ತಿ ಸಾಮ್ರಾಟ್ ಮುಂದೆ ತಲೆ ತಗ್ಗಿಸೋ ಹಾಗೆ ಆ ಉಂಗುರದಲ್ಲಿ ಏನ್ ರಹಸ್ಯ ಇದೆ? ಸಾಮ್ರಾಟ್ ಹಿಂಜರಿತ ಅಕ್ರಮ್ ಹಿಂದೆನೆ ಅವನ ರೂಮ್ ಒಳಗೆ ತಲುಪಿದಾಗ ಅಕ್ರಮ್ ಹೇಳಿದ ಆ ಒಂದು ವಿಚಾರ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ. ನೀವೆಲ್ಲಿದ್ರಿ? ನಾನು ಕಳೆದ 18 ವರ್ಷಗಳಿಂದ ನಿಮ್ಮನ್ನ ಹುಡುಕ್ತಿದ್ದೀನಿ. ಇವತ್ತು ಫೈನಲಿ ನೀವು ಸಿಕ್ಬಿಟ್ರಿ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಹುಡ್ಕೋ ವ್ಯಕ್ತಿ ನಾನಲ್ಲ. ನಿನ್ ಬಗ್ಗೆ ನೀನು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ನಂಗೆ ಗೊತ್ತಿದೆ. ನಿನ್ ಕೈಯಲ್ಲಿರೋ ಉಂಗುರ ನಂಗೆ ತೋರಿಸು. ಉಂಗುರದ ಬಗ್ಗೆ ಕೇಳಿದ ಕೂಡಲೇ ಸಾಮ್ರಾಟ್ ಬೆರಗಾದ. ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು. ಸಾಮ್ರಾಟ್ ಉಂಗುರ ತೆಗೆದು ಅಕ್ರಮ್ ಕೈಗೆ ಕೊಟ್ಟಾಗ ಅವನು ಸಾಮ್ರಾಟ್ ನನ್ನ ಅಪ್ಕೊಂಡ. ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈರ್ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನ ನೋಡಿ ಸ್ಟಾಪ್ ಮಾಡಿದ್ರು. ಹೇಯ್, ಎಲ್ಲಿಗೆ ಹೋಗ್ತಿದ್ಯಾ? ಒಳಗ್ ಹೋಗ್ತಿದ್ದೀನಿ. ಎನಿ ಪ್ರಾಬ್ಲಮ್? ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಮೇಲಿಂದ ಕೆಳಗ್ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ದ, ನೀನ್ ಒಳಗಡೆ ಹೋಗ್ಬೇಕಾ? ನಾನ್ ನಿನ್ನ ಒಳಗಡೆ ಬಿಡ್ತೀನಿ ಅಂತ ನಿನ್ಗನ್ಸುತ್ತಾ? ನೋಡು, ನಿನ್ನೊಂತವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಸುಮ್ನೆ ಗಲಾಟೆ ಮಾಡ್ಬೇಡ, ತೊಲಗಿಲ್ಲಿಂದ. ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ನ ಒಳಗೆ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ಅದೇ ಸಮಯಕ್ಕೆ ಅವನಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿದಾಗ ಅವನ ಕೈ ಕಾಲುಗಳು ನಡಗಿದ್ವು. ತಕ್ಷಣ ಸಾಮ್ರಾಟ್ ಬಳಿ ಬಂದು, ಸಾರಿ ಸರ್, ನನ್ನಿಂದ ತಪ್ಪಾಯ್ತು. ನಿಮ್ ಗುರ್ತು ಸಿಗ್ಲಿಲ್ಲ. ನೀವ್ ಒಳಗೋಗಿ. ಅಕ್ರಮ್ ಸರ್ ರೂಮ್ 108 ಅಲ್ಲಿ ಇದ್ದಾರೆ. ಸಾಮ್ರಾಟ್ ಲೇಟ್ ಮಾಡದೆ ಮುಂದೆ ಹೋಗಿ ರೂಮ್ ನಂಬರ್ 108ಕ್ಕೆ ಬಂದ. ರೂಮ್ ಡೋರ್ ಓಪನ್ ಆಗಿತ್ತು. ಸಾಮ್ರಾಟ್ ಸುಮ್ನೆ ಒಳಗೋದ. ಅದೊಂದು ಎಕ್ಸ್ಪೆನ್ಸಿವ್ ಸೂಟ್ ಆಗಿತ್ತು. ರೂಮ್ ನಲ್ಲಿ ಲೈಟ್ ಕಡಿಮೆ ಇತ್ತು, ಆದ್ರೆ ಅವನಿಗೆ ಯಾರು ಕಾಣ್ತಿರ್ಲಿಲ್ಲ. ಸಾಮ್ರಾಟ್ ಸುಮ್ನೆ ರೂಮ್ ಒಳಗೆ ಯಾವ ಸೌಂಡ್ ಕೂಡ ಕೇಳಿದಾಗ ಅವನು ಲೋ ವಾಯ್ಸ್ ನಲ್ಲಿ, ಅಕ್ರಮ್ ಸರ್, ನಾನ್ ಸಾಮ್ರಾಟ್, ನಾನ್ ಬಂದಿದ್ದೀನಿ. ನೀವ್ ಎಲ್ಲಿದ್ದೀರಾ? ಸಾಮ್ರಾಟ್ ಅಷ್ಟು ಹೇಳಿದಾಗ ಅವನಿಗೆ ಒಂದು ವಾಯ್ಸ್ ಕೇಳುತ್ತೆ, ಬಾ ಟೈಗರ್, ಎಷ್ಟು ವರ್ಷ ಎಲ್ಲಿದ್ದೆ ನೀನು? ಸಾಮ್ರಾಟ್ ಈ ವಾಯ್ಸ್ ಕೇಳಿದ ಕೂಡಲೇ ನಿಂತ್ಬಿಟ್ಟ. ಅದು ಅಕ್ರಮ್ ವಾಯ್ಸ್ ಆಗಿರ್ಲಿಲ್ಲ. ನೀವ್ ಯಾರು? ಈ ವಾಯ್ಸ್ ಅಕ್ರಮ್ದಲ್ಲ. ಆ ವಾಯ್ಸ್ ಬಾಲರಾಜ್ದಾಗಿತ್ತು. ಅಕ್ರಮ್ ಅವನಿಗೆ ಸಾಮ್ರಾಟ್ನ ಇಂಟ್ರೊಡ್ಯೂಸ್ ಮಾಡೋಕಿದ್ದ. ಸಾಮ್ರಾಟ್ ಆ ವಾಯ್ಸ್ ಹಿಂದಿನ ವ್ಯಕ್ತಿನ ಅಷ್ಟು ಹೊತ್ತಾದ್ರೂ ನೋಡಿರ್ಲಿಲ್ಲ. ಅವನು ಏನೋ ಹೇಳೋ ಮುಂಚೆ ಮತ್ತೆ ಆ ವಾಯ್ಸ್ ಕೇಳಿಸ್ತು. ಅಕ್ರಮ್ ನಿನ್ನ ಟೈಗರ್ ಅಂತ ಒಪ್ಕೊಂಡ, ಆದ್ರೆ ನಾನು ಅಷ್ಟು ಸುಲಭದಲ್ಲಿ ಒಪ್ಪಲ್ಲ. ನೀನು ನನ್ನ ಫ್ರೆಂಡ್ ಸಂಜಯ್ ಮಗ ಅಂತ ನೀನೇ ಪ್ರೂವ್ ಮಾಡ್ಬೇಕು. ಇನ್ನು ಮುಂದೆ ಒಂದು ಪೇಪರ್ ಇದೆ, ಅದರಲ್ಲಿರೋ ಚಾಲೆಂಜ್ ನ ನೀನು ಕಂಪ್ಲೀಟ್ ಮಾಡಿದ್ರೆ
ನಾನು ನಿನ್ನ ಟೈಗರ್ ಅಂತ ಒಪ್ಕೋತೀನಿ. ಸಾಮ್ರಾಟ್ ಆ ಪೇಪರ್ ತಗೊಂಡ, ಆದ್ರೆ ಅದನ್ನ ಓದೋ ಮೊದ್ಲೇ ಪೀಸ್ ಪೀಸ್ ಮಾಡ್ಬಿಟ್ಟ. ಬಾಲರಾಜ್ ಸಾಮ್ರಾಟ್ಗೆ ಯಾವ ಚಾಲೆಂಜ್ ಕೊಡಕ್ಕೆ ಹೊರಟಿದ್ರು, ಸಾಮ್ರಾಟ್ ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾನ? ಒಬ್ಬ ಸೀದಾ ಸಾದಾ ಡೆಲಿವರಿ ಬಾಯ್ ನ ಸಿಟಿಯ ಫೇಮಸ್ ಬಿಸ್ನೆಸ್ ಮ್ಯಾನ್ ಯಾಕೆ ಟೈಗರ್ ಅಂತ ಕರ್ದ? ಆ ಉಂಗುರದ ರಹಸ್ಯ ಏನು? ಸಾನ್ಯಾ ಒಬ್ಬ ಸಾಮಾನ್ಯ ಡೆಲಿವರಿ ಬಾಯ್ ನ ತನ್ನ ಗಂಡ ಅಂತ ಒಪ್ಕೋತಾಳ? ಅವಳಿಗೆ ಸಾಮ್ರಾಟ್ ನ ನಿಜ ಗೊತ್ತಾಗುತ್ತಾ? ತಿಳಿಯೋಕೆ ಈಗ್ಲೇ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ ಜೊತೆ ಕೇಳಿ. ಸಾಮ್ರಾಟ್ ನ ಆಟಿಟ್ಯೂಡ್ ನೋಡಿ ಬಾಲರಾಜ್ಗೆ ಸಂಜಯ್ ನೆನ್ಪಾಯ್ತು. 1 ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅವ್ರಿಗನಿಸ್ತು. ಅದೇ ಆಟಿಟ್ಯೂಡ್, ಅದೇ ಬಿಹೇವಿಯರ್. ನೀನು ನಿನ್ ತಂದೆಯ ಜೆರಾಕ್ಸ್ ಟೈಗರ್. ಅವ್ರು ಸಿಂಹವಾಗಿದ್ರು, ನಾನು ಅದಕ್ಕಿಂತಲೂ ಮೇಲೆ. ನೀವು ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಮಾಡೋಣವಾ? ಖಂಡಿತ. ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪಬೇಕಾದ್ರೆ ನೀನಿವತ್ತು ಒಂದು ಆಕ್ಷನ್ಗೆ ಹೋಗ್ಬೇಕು. ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಂಗೆ ಹೋಗುವಾಗ ಡೀಟೇಲ್ ಸಿಗುತ್ತೆ. ಆಲ್ ದ ಬೆಸ್ಟ್ ಟೈಗರ್. 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ. 10 ಕೋಟಿ. ಅಯ್ಯೋ ನಯನಾ ಮೇಡಮ್, ನೀವಂತೂ ಅರ್ಧ ಸಿಟಿಯನ್ನೇ ಬೈ ಮಾಡಿದ್ದೀರಾ. ಸಣ್ಣ ಪುಟ್ಟ ವಸ್ತುಗಳನ್ನ ನಮಗ್ ಬಿಟ್ಕೊಡಿ. ಆ ಬಿಸ್ನೆಸ್ ಮ್ಯಾನ್ ನ ಮಾತು ಕೇಳಿ ನಯನ ಮುಖದಲ್ಲಿ ಒಂದು ಕೆಟ್ಟ ನಗು ಬೀರಿತು. ಅವಳು ಸಿಟಿಯ ಸಕ್ಸಸ್ಫುಲ್ ಬಿಸ್ನೆಸ್ ವಿಮನ್ ಆಗಿದ್ಲು. ಅವಳು ಮುಗುಳ್ನಗ್ತಾ ತನ್ನ ಸೀಟ್ ಅಲ್ಲಿ ಕೂತ್ಲು. ಅದೇ ಸಮಯಕ್ಕೆ ಅಲ್ಲಿದ್ದ ಒಂದು ವಾಯ್ಸ್ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. 50 ಕೋಟಿ. ಅಯ್ಯೋ ಸೀದಾ 50 ಕೋಟಿ. ಇವನ್ ಯಾರು? ಅಯ್ಯೋ ಇವನು ಡೆಲಿವರಿ ಬಾಯ್ ಸಾಮ್ರಾಟ್. ಇವನ್ ಹತ್ರ ಎಲ್ಲಿದೆ 50 ಕೋಟಿ? ನೋಡಿ, ಯಾರು ಇವನನ್ನ ಗುರ್ತಿಡಿಬಾರ್ದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾನೆ. ಹಾ 2 ದಿನದಿಂದ ಇವನ್ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡೋದಕ್ ಬಂದಿದ್ದ. ಬೀದಿ ಬಿಕಾರಿ ಎಲ್ಲ ಈ ಆಕ್ಷನ್ಗೆ ಹೇಗ್ ಬಂದ? ನಮ್ಗೆ ಮರ್ಯಾದೆನ ಇಲ್ವಾ ಇಲ್ಲಿ? ಅತ್ತ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ. ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ದ, ಇಲ್ಲಿ ಕೇಳಿ ಅನೌನ್ಸರಣ್ಣ, ಇವನ ಹತ್ರ 50 ಕೋಟಿ ಬಿಡಿ, 50 ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ. ನೀವು ಈ ಆಕ್ಷನ್ ನ ನಿಲ್ಸಿ ನಯನಾ ಮೇಡಮ್ಗೆ ಈ ಫಾರಿನ್ ಇಂಪೋರ್ಟೆಡ್ ಡೈಮಂಡ್ ನ ಕೊಟ್ಬಿಡಿ. ಇಲ್ಲ ಇಲ್ಲ ಅಣ್ಣ, ನಿಲ್ಲು. ಒಂದು ವೇಳೆ ಈ ಬಿಕಾರಿ ಹತ್ರ 50 ಕೋಟಿ ಇಲ್ಲ ಅಂದ್ರೆ ನಾನು ನಯನಾ ಮೇಡಮ್ ನ ದುಡ್ಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ. ಈ ಡೈಮಂಡ್ಗೆ ನಾನು 11 ಕೋಟಿ ಕೊಡೋಕೆ ತಯಾರಿದ್ದೀನಿ. ಆ ವ್ಯಕ್ತಿ 11 ಕೋಟಿ ಹೇಳಿದ ಕೂಡ್ಲೆ ಸಾಮ್ರಾಟ್ ಮತ್ತೆ ಹೇಳ್ದ, 70 ಕೋಟಿ. ಏಯ್ ನಾಲಾಯಕ್ ಡೆಲಿವರಿ ಬಾಯ್, ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಎಲ್ಲಿಂದ ತರ್ತೀಯ 70 ಕೋಟಿ? ಇದು ಆಪ್ಷನ್, ಮಕ್ಕಳಾಟಿಕೆ ಅಲ್ಲ. ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ ನ ತಳ್ಬಿಟ್ಟ. ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲೇ ನಿಂತಾಗ ಅವನಿಗೆ ಏನೂ ಆಗ್ಲಿಲ್ಲ. ಆದ್ರೆ ಆ ವ್ಯಕ್ತಿ ನಿಂತಲ್ಲಿಂದ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ 70 ಕೋಟಿ ಅಮೌಂಟ್ ಬರ್ದು ಸೈನ್ ಮಾಡೋಕೆ ಹೊರಟ. ಅವನು ಚೆಕ್ ಬರೀತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು. ನಂಗನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲ್ ಹೋಗಕ್ ರೆಡಿ ಆಗಿದ್ದಾನೆ. ನೋಡು ಹೇಗ್ ಗತ್ತಲ್ಲಿ ಚೆಕ್ ಅಲ್ಲಿ 70 ಕೋಟಿ ಬರ್ದಿದ್ದಾನೆ. ಆಕ್ಷನ್ ನ ಮ್ಯಾನೇಜರ್ ಸರ್, ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ. ಸಾಮ್ರಾಟ್ ಚೆಕ್ ಬರ್ದು ಅಲ್ಲಿದ್ದ ಆಕ್ಷನ್ ನ ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಟ. ಒಂದು 3 ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ನಂತ ಡೆಲಿವರಿ ಬಾಯ್ 70 ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ನಂಬಿಕೆ ಬರಲಿಲ್ಲ. ನಿಜವಾಗ್ಲೂ ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡಿದ್ಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು. ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ನಲ್ಲಿದ್ದ ದುಡ್ಡನ್ನು ನೋಡಿ ಅವರು ಬೆಚ್ಚಿ ಬಿದ್ರು. 800 ಕೋಟಿ. ಇದಾದ್ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಮಾಡ್ದ. ಈ ಆಕ್ಷನ್ ಇಲ್ಲಿಗೆ ಮುಗೀತು. ಈ ಬೆಲೆ ಬಾಳೋ ಡೈಮಂಡ್ 70 ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದ್ದನ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು. ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ 10 ಕೋಟಿ ಹರಾಜ್ ಕೂಗಿದ ಮಿಸ್ ನಯನಾಗೆ ಒಂದು ಕಾಲ್ ಬರುತ್ತೆ. ಆ ಇಂಪೋರ್ಟೆಡ್ ಡೈಮಂಡ್ ನಿಮಗ್ ಸಿಕ್ತಾ? ಯಾರೋ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್, ಅವನು 70 ಕೋಟಿ ಹರಾಜ್ ಕೂಗಿದ್ದಾನೆ. ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ 5 ಕೋಟಿ ಬೆಲೆ ಬಾಳೋ ವಸ್ತುವಿಗೆ 70 ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡುವಷ್ಟು ದುಡ್ಡು ಬಂದಿದೆ. ಒಮ್ಮೆ ಇಲ್ಲಿಂದ ಹೊರಗ್ ಬರ್ಲಿ, ನಾನ್ ಯಾರು ಅಂತ ತೋರಿಸ್ತೀನಿ. ಇವನನ್ನ ಸುಮ್ನೆ ಬಿಡಲ್ಲ. ಅಲನ್ಯ ಮೇಡಮ್, ಇಷ್ಟೆಲ್ಲ ಯೋಚನೆ ಮಾಡೋ ಮೊದ್ಲು ಸಾಮ್ರಾಟ್ನ ಬೆರಳನ್ನ ನೋಡಿ. ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಲಗೈಲಿದ್ದ ಉಂಗುರದ ಮೇಲ್ ಬಿತ್ತು. ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು. ಶಾಕ್ ನಲ್ಲಿ ಅವಳು ಹೇಳಿದ್ಲು, ಟೈಗರ್. ಟೈಗರ್ ನ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು. ಟೈಗರ್ ಹೆಸರಿನ ಸತ್ಯ ಏನು? ಸಾಮಾನ್ಯ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಹೇಗೆ 800 ಕೋಟಿ ಬಂತು? ಸಾಮ್ರಾಟ್ ನ ರಹಸ್ಯ ಏನು? ಅವನು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಅವನು ಯಾಕೆ ಎಲ್ರ ಮುಂದೆ ಡೆಲಿವರಿ ಬಾಯ್ ಆಗಿದ್ದಾನೆ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.